ನಮಸ್ಕಾರ ವೀಕ್ಷಕರೇ, ಸಿಂಹ ರಾಶಿಯ ನವೆಂಬರ್ ತಿಂಗಳ ಮಾಸಿಕ ಭವಿಷ್ಯ ತಿಳಿಯೋಣ. ಸಿಂಹ ರಾಶಿಯವರಿಗೆ ನವೆಂಬರ್ 2025 ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಯಾವುದೇ ಗಮನಾರ್ಹ ಋಣಾತ್ಮಕ ಪರಿಣಾಮಗಳನ್ನು ಹೊಂದಿರುವುದಿಲ್ಲ. ಈ ಸಮಯದಲ್ಲಿ ವೃತ್ತಿಯನ್ನು ಬದಲಾಯಿಸುವ ಪ್ರಯತ್ನಗಳು ಸಹ ಯಶಸ್ವಿಯಾಗುತ್ತವೆ. ನೀವು ಸಂಪೂರ್ಣವಾಗಿ ಹೊಸ ವ್ಯಾಪಾರದ ಪ್ರಯತ್ನಗಳನ್ನು ಪ್ರಾರಂಭಿಸದಿದ್ದರೂ ಸಹ, ಹಳೆಯ ಕರ್ತವ್ಯಗಳನ್ನು ಹೊಸ ರೀತಿಯಲ್ಲಿ ಮಾಡಲು ಮನಸ್ಸು ಮಾಡಬಹುದು. 4ನೇ ಮನೆಯಲ್ಲಿ ಮಂಗಳನ ಸಂಚಾರವು ಸಾಮಾನ್ಯವಾಗಿ ಪ್ರತಿಕೂಲವೆಂದು ಪರಿಗಣಿಸಲ್ಪಟ್ಟಿದ್ದರೂ ಸಹ, ತನ್ನದೇ ಆದ ಚಿಹ್ನೆಯಲ್ಲಿ ಅದರ ಉಪಸ್ಥಿತಿಯು ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ಶನಿಯ ಅಂಶವು ನಿಮ್ಮ 2ನೇ ಮನೆಯಲ್ಲಿ ದೀರ್ಘಕಾಲದವರೆಗೆ ಇರುತ್ತದೆ. ಹಾಗಾಗಿ ಕೌಟುಂಬಿಕ ವ್ಯವಹಾರಗಳು ಸೌಹಾರ್ದಯುತವಾಗಿ ಮುಂದುವರಿಯುವುದು ಬಹಳ ಅನುಮಾನ. ಮನೆಯ ಜೀವನವು ಯಾವಾಗಲೂ ಸುಗಮವಾಗಿ ನಡೆಯದಿದ್ದರೂ, ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ. ನವೆಂಬರ್ನಲ್ಲಿ, ನಿಮ್ಮ 5ನೇ ಮನೆಯ ಅಧಿಪತಿ ಗುರು 12ನೇ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಪ್ರಣಯ ಸಂಬಂಧಗಳಿಗೆ ಅತ್ಯುತ್ತಮವಾಗಿದೆ. ವೈವಾಹಿಕ ಜೀವನಕ್ಕೆ ತಿಂಗಳು ಸ್ವಲ್ಪ ಕಡಿಮೆ ಅನುಕೂಲಕರವಾಗಿರಬಹುದು. ಯಾವುದೇ ತಪ್ಪು ಅವಕಾಶಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಯಾವುದೇ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಸೌಹಾರ್ದಯುತವಾಗಿ ಮತ್ತು ತ್ವರಿತವಾಗಿ ಬಗೆಹರಿಸಿಕೊಳ್ಳುವುದು ಜಾಣತನ. ಉಳಿತಾಯದಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳು ಇರುವುದಿಲ್ಲ. ಆದರೆ ಪರಿಣಾಮಕಾರಿ ಉಳಿತಾಯವನ್ನು ಖಚಿತಪಡಿಸಿಕೊಳ್ಳಲು ನೀವು ಸ್ವಲ್ಪ ಆರ್ಥಿಕ ಯೋಜನೆ ಮಾಡಬೇಕು. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನವೆಂಬರ್ ನಿಮಗೆ ಮಿಶ್ರ ತಿಂಗಳಾಗಿರಬಹುದು, ಕೆಲವೊಮ್ಮೆ ದುರ್ಬಲ ಫಲಿತಾಂಶಗಳೊಂದಿಗೆ. ನಿಮ್ಮ ಮೊದಲ ಮನೆಯ ಮೇಲೆ ರಾಹು ಮತ್ತು ಕೇತುಗಳ ಪ್ರಭಾವವು ನಿರಂತರವಾಗಿರುತ್ತದೆ, ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆರೋಗ್ಯವಾಗಿರಲು, ನಿಮ್ಮ ದೇಹಕ್ಕೆ ಗಮನ ಕೊಡುವುದು, ಒತ್ತಡವನ್ನು ನಿರ್ವಹಿಸುವುದು ಮತ್ತು ಸಾಕಷ್ಟು ನಿದ್ರೆ ಮಾಡುವುದು ಮುಖ್ಯ. ಇನ್ನು ಈ ತಿಂಗಳಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರ: ಹನುಮಾನ್ ಚಾಲಿಸಾವನ್ನು ನಿಯಮಿತವಾಗಿ ಪಠಿಸಿ.